ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ದಿನಗಳು ಬರುತ್ತಲೇ ಇರುತ್ತವೆ. ಆದರೆ ಕೆಲವೊಮ್ಮೆ ಒಳ್ಳೆಯ ದಿನಗಳು ಇದ್ದಕ್ಕಿದ್ದಂತೆ ಕೆಟ್ಟ ದಿನಗಳಾಗಿ ಬದಲಾಗುತ್ತವೆ. ನಿಮಗೂ ಹೀಗಾಗುತ್ತಿದ್ದರೆ ಮನೆಯಲ್ಲಿನ ಕೆಲವು ಸಣ್ಣ ಪುಟ್ಟ ಸಂಗತಿಗಳೇ ಇದಕ್ಕೆ ಕಾರಣ. ಅವುಗಳನ್ನು ನೋಡೋಣ. ಕಣಜ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಅಕ್ಕಿ ಡಬ್ಬಿಯನ್ನು ಎಂದಿಗೂ ಖಾಲಿ ಇಡುವುದಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬಿಯಲ್ಲಿ ಅಕ್ಕಿ ಖಾಲಿಯಾಗುತ್ತಿದ್ದರೆ ಪೂರ್ತಿ ಖಾಲಿಯಾಗುವ ಮುನ್ನ ಅದನ್ನು ಭರ್ತಿ ಮಾಡಿ. ಏಕೆಂದರೆ ವಾಸ್ತು ಪ್ರಕಾರ ಪೂರ್ಣ ಧಾನ್ಯವು ಸಮೃದ್ಧಿ ಮತ್ತು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರೊಂದಿಗೆ ಪ್ರತಿದಿನ ತಾಯಿ ಅನ್ನಪೂರ್ಣೆಯನ್ನು ನಿಯಮಿತವಾಗಿ ಪೂಜಿಸುವುದರಿಂದ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ. ಸ್ನಾನಗೃಹದಲ್ಲಿ ಖಾಲಿ ಬಕೆಟ್. ವಾಸ್ತು ಪ್ರಕಾರ ಖಾಲಿ ಬಕೆಟನ್ನು ಬಾತ್ರೂಮ್ನಲ್ಲಿ ಇಡಬಾರದು. ಖಾಲಿ ಬಕೆಟ್ ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ವಾಸ್ತು ಹೇಳುತ್ತದೆ. ಇದು ಮನೆಯಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಬಕೆಟ್ ಬಳಸದೇ ಇದ್ದರೆ ಕೂಡ ಅದರಲ್ಲಿ ನೀರು ತುಂಬಿಸಿ ಇಟ್ಟುಕೊಳ್ಳಿ. ಅಲ್ಲದೆ ಮುರಿದ ಅಥವಾ ಕಪ್ಪು ಬಕೆಟ್ ಬಳಸುವುದನ್ನು ತಪ್ಪಿಸಿ. ವಾಸ್ತು ಪ್ರಕಾರ ಸ್ನಾನಗೃಹದಲ್ಲಿ ನೀಲಿ ಬಣ್ಣದ ಬಕೆಟ್ ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಪೂಜಾ ಮನೆಯಲ್ಲಿ ನೀರಿನ ಪಾತ್ರೆ. ಮನೆಯ ಪೂಜಾ ಕೋಣೆಯಲ್ಲಿ ನೀರಿನ ಪಾತ್ರೆ ಖಾಲಿ ಇಡಬಾರದು. ಪೂಜೆಯ ನಂತರ ಅದರಲ್ಲಿ ನೀರು ತುಂಬಿಸಿ ಸ್ವಲ್ಪ ಗಂಗಾಜಲ ಮತ್ತು ತುಳಸಿ ಎಲೆಯನ್ನು ಹಾಕಿ. ಅದೇ ಸಮಯದಲ್ಲಿ ಖಾಲಿ ನೀರಿನ ಪಾತ್ರೆಯು ಮನೆಯೊಳಗೆ ನಕಾರಾತ್ಮಕತೆಯನ್ನು ತರಬಹುದು. ಈ ಕಾರಣದಿಂದಾಗಿ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ. ಪರ್ಸ್ ಖಾಲಿ ಇಡಬೇಡಿ. ಸ್ವಲ್ಪ ಹಣವನ್ನು ಯಾವಾಗಲೂ ಉಳಿತಾಯ ಮಾಡಿ ಅಥವಾ ಪರ್ಸ್ನಲ್ಲಿ ಇಡಬೇಕು. ಉಳಿತಾಯ ಇಲ್ಲದಿರುವುದು ಅಥವಾ ಖಾಲಿ ಪರ್ಸ್ ನಿಮ್ಮನ್ನು ಬಡವರನ್ನಾಗಿ ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಆದ್ದರಿಂದ ಯಾವಾಗಲೂ ಸ್ವಲ್ಪ ಹಣವನ್ನು ಇಟ್ಟುಕೊಳ್ಳಿ. ಹೀಗೆ ಮಾಡುವುದರಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ನಾಲಿಗೆ ಮೇಲೆ ಎಚ್ಚರವಿರಲಿ. ನಮ್ಮ ನಾಲಿಗೆ ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಹಾಗಾಗಿ ಸದಾ ಎಚ್ಚರವಾಗಿರಬೇಕು. ಯಾರನ್ನೂ ಎಂದಿಗೂ ಅವಮಾನಿಸಬೇಡಿ. ವಿಶೇಷವಾಗಿ ಮನೆಯಲ್ಲಿನ ಹಿರಿಯರಿಗೆ ನೋವುಂಟು ಮಾಡುವ ಏನನ್ನೂ ಹೇಳಬೇಡಿ. ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮಿ ಕೋಪಗೊಳ್ಳಬಹುದು. ಆದ್ದರಿಂದ ನಿಮ್ಮ ಮಾತುಗಳು ಯಾರಿಗೂ ನೋವುಂಟು ಮಾಡಬಾರದು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. Please like, share and subscribe my channel for more interesting videos. ಧನ್ಯವಾದಗಳು.